ಶಿಕ್ಷಣ ಇಲಾಖೆಗೆ ಭೇಟಿ ಮಾಡಿದ್ವಿ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಏನು ನಾವು ಕಂಟಿನ್ಯೂಸ್ ಆಗಿ ಪಿ-ಎಸ್-ಟಿ-ಆರ್ ಪೋಸ್ಟ್ ಇರ್ಬೋದು, ಎಚ್-ಎಸ್-ಟಿ-ಆರ್, ಜಿ-ಪಿ-ಎಸ್-ಟಿ-ಆರ್, ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರು ನೋಟಿಫಿಕೇಶನ್ಸ್ ಇಮಿಡಿಯೇಟ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಹೋರಾಟ ಮುಗಿದ್ಮೇಲೆ 4-5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪ್ರೆಷರ್ ಆಗ್ತಾ ಇದೀವಿ. ಸಿ-ಅಂಡ್-ಆರ್ ರೂಲ್ ಬರ್ಬೇಕಂತ ಹೇಳಿ ಇವತ್ತು ಸಿ-ಅಂಡ್-ಆರ್ ರೂಲ್ ಏನ್ ಚೇಂಜಸ್ ಆಗ್ತಿದೆ, ಮೈನರ್ ಚೇಂಜಸ್, ಅದನ್ನ ಒಂದು ಕಮಿಟಿಯಿಂದ ವಾಪಸ್ಸು ಇವಾಗ ಮಿನಿಸ್ಟರ್ ಅಂತಂದ್ರೆ ಈಗ ಸಿ-ಎಂ ಹತ್ರನೇ ಇರೋದು, ಮಿನಿಸ್ಟರ್ ಯಾರು ಇಲ್ಲದೆ ಇರೋದ್ರಿಂದ ಅದನ್ನ ಆದಷ್ಟು ಬೇಗ ವಾಪಸ್ಸು ಡಿಪಾರ್ಟ್ಮೆಂಟಿಗೆ ಬರಬೇಕು. ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಅದಾದ್ಮೇಲೆ ಕಮಿಷನರ್. ಈಗ ನಾವು ಏನ್ ಸಿ-ಎಂ ಹತ್ರ ಇದೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದೀವಿ. ಮೇ ಬಿ ನಾಳೆ ವಾಪಸ್ ಅಲ್ಲಿ ಕಳಿಸ್ಕೊಂಡು ಸಿ-ಅಂಡ್-ಆರ್ ರೂಲ್ ಬಿಡೋ ತರ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೂ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಚ್-ಕೆ ಮತ್ತೆ ನಾನ್ ಎಚ್-ಕೆ ಪಿ-ಎಸ್-ಟಿ-ಆರ್ ಪೋಸ್ಟ್ ತುಂಬಾ ಕಡಿಮೆ ಇದೆ. ಮೊದಲನೇದಾಗಿ ಫಸ್ಟ್ ಏನ್ 15,000 ಪೋಸ್ಟ್ ಕಳಿಸಿದ್ರು ಇವರು ಎಫ್-ಡಿಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ, ಒಂದೇ ಒಂದು ಪೋಸ್ಟ್ ಇರಲಿಲ್ಲ. ಯಾವುದು ಪಿ-ಎಸ್-ಟಿ-ಆರ್ ಪೋಸ್ಟ್, ಬರೀ ಜಿ-ಪಿ-ಎಸ್-ಟಿ-ಆರ್, ಎಚ್-ಎಸ್-ಟಿ-ಆರ್ ಅಷ್ಟೇ ಇತ್ತು. 2 ವರ್ಷ ಮುಂಚೆನೆ ಪಿ-ಎಸ್-ಟಿ-ಆರ್ ಪೋಸ್ಟ್ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು 4,424 ಪೋಸ್ಟ್ ಇದು ಎಫ್-ಡಿ ಇಂದ ಅಪ್ರೂವಲ್ ಆಗಿರೋದು. ಅಪ್ರೂವಲ್ ಆದ್ಮೇಲೆ ತಿರ್ಗಾ ಮತ್ತೆ ರ್ಯಾಷನಲೈಸ್ ಮಾಡಿಕೊಂಡು ಇವರು ಪಿ-ಎಸ್-ಟಿ-ಆರ್ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪೋಸ್ಟೇ ಇಟ್ಟಿರಲಿಲ್ಲ. ನಾವು ಕಂಟಿನ್ಯೂಸ್ ಆಗಿ ಮಿನಿಸ್ಟರ್ಸ್ ಹತ್ರ ಮತ್ತೆ ಎಲ್ಲ ಎಮ್-ಎಲ್-ಎಗಳ ಹತ್ರ ಎಲ್ಲರಿಗೂ ಹೋಗಿ ಮನವಿ ಮಾಡ್ಕೊಂಡಾಗ ತುಂಬಾ ಪ್ರೆಷರ್ ಆದ್ಮೇಲೆ, ಅದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ರಿತೇಶ್ ಕುಮಾರ್ ಸರ್ ಹತ್ರ ಹೋಗಿ ಮನವಿ ಮಾಡ್ಕೊಂಡಾಗ ಇವರು 15,000ಕ್ಕೆ ಇನ್ನೂ 15,000, 30,000 ಪೋಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಫ್-ಡಿ ಕಳಿಸ್ಕೊಟ್ಟಿದ್ರು. ಆದ್ರೆ ಅಲ್ಲಿ ಅಪ್ರೂವಲ್ ಆಗಿದ್ದು ಬರೀ 15,000 ಪೋಸ್ಟ್. 15,000 ಪೋಸ್ಟ್ ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂದ್ರೆ ಪಿ-ಎಸ್-ಟಿ-ಆರ್ ಪೋಸ್ಟ್ ಫುಲ್ ಝೀರೋ, ನಿಲ್ಲಿತ್ತು. ಅದಾದ್ಮೇಲೆ ನಾವು ಕೇಳ್ಕೊಂಡಾದ್ಮೇಲೆ ಇವಾಗ 900 ಪೋಸ್ಟ್ ಅಂತ ಈಗ ಹೇಳ್ತಿದ್ದಾರೆ. ಅಂದ್ರೆ 800 ಪೋಸ್ಟ್ ಎಚ್-ಕೆ, 100 ಪೋಸ್ಟ್ ನಾನ್ ಎಚ್-ಕೆ ಅಂತ. ಇದು ತುಂಬಾ ಕಡಿಮೆ ಆಯ್ತು. ನಾನು ಇದಕ್ಕೂ ಮುಂಚೆ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಡೇಟು ಫಿಕ್ಸ್ ಮಾಡಿದ್ವಿ. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಅಕ್ಸ ಸಂಘಟನೆಯಿಂದ ಹೋರಾಟ ಮಾಡೋ ತನಕ, ಡೇಟ್ ಫಿಕ್ಸ್ ಮಾಡೋ ತನಕ ಬೇರೆ ಯಾರೂನು ಏನೂ ಮಾಡಿರಲ್ಲ. ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ಆ ಡೇಟ್ ಹಿಂದೆ ಮುಂದೆ ಯಾವ್ದಾದ್ರು ಒಂದು ಡೇಟಿಗೆ ಹೋರಾಟ ಮಾಡೋಣ ಅಂತ ಬೇರೆಯವ್ರು ಯಾರೋ ಫಿಕ್ಸ್ ಮಾಡ್ತಾರೆ. ನಾನು ದಯವಿಟ್ಟು ಮನವಿ ಮಾಡ್ಕೊಂತೀನಿ, ಯಾರೇ ಹೋರಾಟ ಮಾಡಿ ಅದು ಒಂದು ಹೋರಾಟ ಆಗಿರ್ಬೇಕು. ಆ ಒಂದು ಹೋರಾಟ ಅದ್ರದ್ದು ಫಲಿತಾಂಶ ಅಂದ್ರೆ ರಿಸಲ್ಟ್ ಸಿಗ್ಬೇಕು. ಇಲ್ಲ ಅಂತಂದ್ರೆ ಹೋರಾಟ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಯಾರೇ ಹೋರಾಟ ಮಾಡೋರಿಗೆ ನಾನು ಮನವಿ ಮಾಡ್ಕೊಂತೀನಿ. ಮತ್ತೆ ನಾನು ಇನ್ನೊಂದು ಆಸ್ಪಿರೆಂಟ್ಸ್ಗೂ ನಾನು ಮನವಿ ಮಾಡ್ಕೊಂತೀನಿ. ಹೋರಾಟ ಅಂತ ಅಂದಾಗ ತುಂಬಾ ಇಂಪಾರ್ಟೆಂಟ್. ಈ ಪೋಸ್ಟ್ ಏನಾದ್ರು ಇನ್ಕ್ರೀಸ್ ಆಗಬೇಕು, ಮತ್ತೆ ಎಫ್-ಡಿ ಇಂದ ಜಾಸ್ತಿ ಪೋಸ್ಟ್ ಆಗಬೇಕು. ಸುಮಾರು ಇನ್ನೂ 80,000 ಪೋಸ್ಟ್ 6 ತಿಂಗಳು ಮುಂಚೆ ಇದ್ದಿದ್ದು ಡಾಟಾ ಅದು. ಈಗ ಮೋರ್ ದೆನ್ 1 lakh ವೇಕೆನ್ಸಿ ಇದೆ ಬರೀ ಎಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಮೋರ್ ದೆನ್ 1 lakh ವೇಕೆನ್ಸಿ ಇದೆ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ 20,000 ಪೋಸ್ಟ್, ಮಿನಿಮಮ್ 20,000 ಪೋಸ್ಟ್ ಕಡಿಮೆ ಆಗುತ್ತೆ ಪಿ-ಎಸ್-ಟಿ-ಆರ್ ಪೋಸ್ಟ್. ಯಾಕೆಂದ್ರೆ ಅಷ್ಟು ಪೋಸ್ಟ್ ನೀಡಿದೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಅಲ್ಲಿ ಟೀಚರ್ಸೇ ಇಲ್ಲ. ಮತ್ತೆ ಆಸ್ ಪರ್ 371J ಪ್ರಕಾರ ಅಪ್ ಟು 80% ರೆಕ್ರೂಟ್ಮೆಂಟ್ಗೆ ಎಷ್ಟು ವೇಕೆನ್ಸಿ ಇದೆ, ಅಪ್ ಟು 80% ಎಫ್-ಡಿ ಇಂದ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅದು ಅಪ್ರೂವಲೇ ಬೇಕಿಲ್ಲ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಇಲಾಖೆಯಿಂದ ಡೈರೆಕ್ಟ್ ನೋಟಿಫಿಕೇಶನ್ ಮಾಡ್ಬೋದು. 500 ಪೋಸ್ಟ್ ಇದೆ ಅಂತಂದ್ರೆ 400 ಪೋಸ್ಟ್ಗೆ ಡೈರೆಕ್ಟ್ ನೋಟಿಫಿಕೇಶನ್ಸ್ ಅಂದ್ರೆ KPSC ಇಲ್ಲಾಂದ್ರೆ KEAಗೆ ಏನು ರೆಕ್ರೂಟ್ಮೆಂಟ್ ಹೆಡ್ಗೆ ಡೈರೆಕ್ಟ್ ವೇಕೆನ್ಸಿ ಕಳ್ಸ್ಕೊಡ್ಬೋದು. ಆದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಎಫ್-ಡಿ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ತುಂಬಾ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಇದೆ, ತುಂಬಾ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ಮಾತ್ರ ಈ ಒಂದು ಪೋಸ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು 5,000 ಪೋಸ್ಟ್ ಎಫ್-ಡಿ ಇಂದ ಅಪ್ರೂವಲ್ ಆಗಿ ಬರೀ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ನೋಟಿಫಿಕೇಶನ್ಸ್ ಮಾಡ್ತಾರೆ. ಇಲ್ಲ ನೀವು ಕೋರ್ಟ್ಗೆ ಹೋಗ್ತೀವಿ ಅಂತಂದ್ರೆ ರೆಕ್ರೂಟ್ಮೆಂಟ್ ರಿಲೇಟೆಡ್ ಕೋರ್ಟ್ಗೆ ಬರಲ್ಲ. ನೀವು ಫಸ್ಟ್ ಬೇಸಿಕ್ ಇದೊಂದು ಸೆನ್ಸ್ ಇರ್ಬೇಕು ನಿಮ್ಗೆ. ಯಾಕೆಂದ್ರೆ ಕ್ಯಾಬಿನೆಟ್ ಅಂದ್ರೆ ಗೌರ್ಮೆಂಟ್ ಎನಿ ಟೈಮ್ ಎಷ್ಟೇ ನೋಟಿಫಿಕೇಶನ್ಸ್ ವೇಕೆನ್ಸಿ ಇರೋದನ್ನ ನೋಟಿಫಿಕೇಶನ್ ಮಾಡಾದ್ಮೇಲೆ, ಎಕ್ಸಾಮ್ ಮಾಡಾದ್ಮೇಲೆ ಅದನ್ನ ವಾಪಸ್ ತಗೊಬಹುದು, ಅದನ್ನ ಕ್ಯಾನ್ಸಲ್ ಮಾಡ್ಬೋದು. ಆ ಒಂದು ರೈಟ್ಸ್ ಗೌರ್ಮೆಂಟ್ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ 2 ವರ್ಷ ಮುಂಚೆ ಅಪ್ರೂವಲ್ ಆಗಿದೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಸ್ಟೇ ತಗೊಂಡ್ಬರ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಪ್ರತಿಯೊಬ್ಬರು ಆಸ್ಪಿರೆಂಟ್ಸು ನೀವು ನಿಜವಾಗ್ಲೂ ನೋಟಿಫಿಕೇಶನ್ಸ್ ಎಕ್ಸ್ಟ್ರಾ ಅಂದ್ರೆ ವೇಕೆನ್ಸಿ ಜಾಸ್ತಿ ಫಿಲ್ ಮಾಡ್ಬೇಕಂತಂದ್ರೆ ಒಂದೇ ಸೊಲ್ಯೂಷನ್, ಹೋರಾಟ ಮಾಡಿದ್ರೆ ಮಾತ್ರ ಈ ಸಮಸ್ಯೆ ಬಗೆಹರುತ್ತೆ. ಇಲ್ಲ ಅಂತಂದ್ರೆ ಬಗೆಹರಿಯಲ್ಲ.
ಏನು ಆ್ಯಸ್ ಇಟ್ ಈಸ್ ಇವಾಗಿರೋಂಥ ಪೋಸ್ಟಿಗೆ ಅಷ್ಟೇ ಎಕ್ಸಾಮ್ ಬರೀಬೇಕಾಗುತ್ತೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಂಬರ್ ಆಫ್ ಪೋಸ್ಟ್ ಬೇಕಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಹೋರಾಟ ಮಾಡಲೇಬೇಕಾಗುತ್ತೆ. ಅದು ಪ್ಲೇಸ್ ವೆರಿ ಸೂನ್ ಡಿಸೈಡ್ ಮಾಡೋಣ. ನೀವೆಲ್ಲರೂ ಹೆಂಗೆ ಹೇಳ್ತೀರಾ, ಏನು ಮಾಡಬೇಕು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಷ್ಟೇ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.